ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ಬ್ಲಾಗ್ ಮಂಗಳವಾರದ ಬ್ಲಾಗ್. ಸೊ ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇವತ್ತು ಕೆಲಸ ಎಲ್ಲ ಅಂತೂ ಮುಗಿದಿದೆ. ಈಗ ಬಟ್ಟೆ ವಾಶ್ಗೆ ಹಾಕಿ ದೇವ್ರ ಪೂಜೆ ಮಾಡಿ ಎಲ್ಲ ಬಂದೆ. ಇಲ್ಲೊಂದು ಪಿಂಪಲ್ ಥರ ಆಗಿದೆ, ಯಾಕೆ ಅಂತ ಗೊತ್ತಿಲ್ಲ. ನನಗೆ ಪಿಂಪಲ್ ಆಗೋದೇ ಕಡಿಮೆ. ನೀವು ನೋಡ್ತಿದ್ದೀರ ನನ್ನ ಫೇಸ್, ಪಿಂಪಲೆಲ್ಲ ಆಗೋದೇ ಇಲ್ಲ ನನಗೆ. ಯಾಕೋ ತುಂಬ ಪೇಯ್ನ್ ಆಗ್ತದೆ, ಇದು ಗೊತ್ತಿಲ್ಲ ಯಾಕೆ ಅಂತ. ಹಬ್ಬಗಳೆಲ್ಲ ಮುಗೀತು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನೇನು ಮನೆ ಕ್ಲೀನಿಂಗ್ ನಾನು ಸ್ಟಾರ್ಟ್ ಮಾಡಬೇಕು. ಸೊ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಇವತ್ತಿಂದ. ಮಂಗಳವಾರ ಕ್ಲೀನ್ ಮಾಡಬಾರ್ದು ಆ್ಯಕ್ಚುಲಿ. ಕ್ಲೀನ್ ಮಾಡೋರು ಸಿಗಲ್ಲ. ಏನು ಸ್ಟಾರ್ಟ್ ಮಾಡಿದ್ದೀನಿ ಅಂತಂದರೆ, ಮನೆ ಒಳಗಡೆ ಎಲ್ಲ ಏನು ಸ್ಟಾರ್ಟ್ ಮಾಡಿಲ್ಲ. ಹೊರಗಡೆ ರೈಲಿಂಗ್ಸ್ ಎಲ್ಲ ಒರೆಸ್ಬೇಕು. ನಿಮ್ಗೆ ಗೊತ್ತೇ ಇದೆ, ವರ್ಷಕ್ಕೊಂದು ಬಾರಿ ಮನೆ ಎಲ್ಲ ಪೂರ್ತಿ ಕ್ಲೀನ್ ಮಾಡ್ತೀನಿ ಅಂತ. ಹಾಗೇ ಹೊರಗಡೆನೂ ಕೂಡ ಕ್ಲೀನ್ ಮಾಡಿಸ್ತೀನಿ. ಸೊ ಹೊರಗಡೆ ಸುತ್ತೂ ಕೂಡ ರೈಲಿಂಗ್ಸ್ ಕ್ಲೀನ್ ಮಾಡೋದಿದೆ. ಸೊ ಅದು ಒಬ್ಬರು ಬಂದಿದ್ದಾರೆ. ಅವರು ಏನು ಗೊತ್ತಾ, ನಾವು ಹೇಳ್ದಾಗ ಬರಲ್ಲ, ಅವ್ರು ಸಿಕ್ಕಿದಾಗ ನಾವು ಕ್ಲೀನ್ ಮಾಡಿಸ್ಕೋಬೇಕು. ಸಿಗೋದೇ ಕಷ್ಟ. ಹಾಗಾಗಿ ಹೊರಗಡೆ ರೈಲಿಂಗ್ಸ್ ಕ್ಲೀನ್ ಆಗ್ತಾಯಿದೆ. ಹಬ್ಬದ ಕೆಲಸ ಸ್ಟಾರ್ಟ್ ಆಗಿದೆ. ಸೊ ಏನು ಅಂತಂದರೆ, ಇವತ್ತು ತಿಂಡಿ ಏನು ತಿಂದೆ ಅಂತಂದರೆ, ಒಂದು ಚಪಾತಿ, ಪನ್ನೀರು ಗ್ರೇವಿ, ಪಪ್ಪಾಯ, ಆಮೇಲೆ ಸೀಬೆಹಣ್ಣು, ಸೌತೆಕಾಯಿ, ಇಷ್ಟನ್ನು ಇಟ್ಕೊಂಡು ಬೆಳಗಿನ ತಿಂಡಿ ಮುಗಿಸಿದ್ದೀನಿ. ಸುಮಾರಷ್ಟು ಜನ ರಾತ್ರಿ ಡಿನ್ನರ್ ಏನು ತೊಗೋತೀರಾ ತೋರಿಸಿ ಅಂತ ಕೇಳ್ತಿರ್ತೀರ. ಖಂಡಿತ ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ. ನಂದು ನೈಟ್ ಹೆವಿ ಊಟ ಇಲ್ಲ. ಸೊ ಹೇಗೆ ಅಂತಂದರೆ, ಒಂದು ಸ್ವಲ್ಪ ಮಧ್ಯಾಹ್ನದ ಮುದ್ದೆ ಇದ್ದರೆ ಅದೇ ಊಟ ಮಾಡ್ಕೊಂಬಿಡ್ತೀನಿ. ರೈಸ್ ತಿನ್ನಲ್ಲ ನಾನು. ಇಲ್ಲ ಹೆಸರು ಕಾಳು ಸಲಾಡು ಈ ಥರದ್ದೆಲ್ಲ ಏನಾದ್ರು ಮಾಡ್ಕೊಂಡು ಅದೊಂದು ಬೌಲ್ ತಿಂದ್ಬಿಡ್ತೀನಿ ಅಷ್ಟೇ. ಮಲಗಬೇಕಾದ್ರೆ ಗ್ರೀನ್ ಟೀ ಕುಡಿತೀನಿ. ಪ್ರತಿದಿನ ಅಭ್ಯಾಸ ನನಗೆ ಗ್ರೀನ್ ಟೀ ಕುಡಿಯೋದು. ಸೊ ಅದಾದಮೇಲೆ ಒಬ್ಬರು ಕಮೆಂಟ್ ಮಾಡಿದ್ದಾರೆ, ಶ್ವೇತಾ ಅವರೇ, ಒಬ್ಬಟ್ಟು ಹೂರ್ಣ ತೆಳ್ಳಗಾದರೆ ಏನು ಮಾಡ್ತೀರಾ, ಟಿಪ್ಸ್ ಕೊಡಿ ನಮಗೂ ಅಂತ. ಏನಿಲ್ಲಪ್ಪ, ತುಂಬ ಈಸಿ ಟಿಪ್ಸು. ಇದು ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದು. ಆ್ಯಕ್ಚುಲಿ ಏನು ಗೊತ್ತಾ, ನೀವು ಏನು ಬೇಳೆ, ತೆಂಗಿನಕಾಯಿ, ಆಮೇಲೆ ಬೆಲ್ಲ ಎಲ್ಲ ಹಾಕಿ ಒಲೆ ಮೇಲೆ ಕುದಿಸ್ತೀವಲ್ವ. ಸೊ ನಾವು ಅದನ್ನು ಕುದಿಸಲ್ಲ, ಹಾಗೆ ಬಿಸಿನಲ್ಲೇ ಕಲಸಿ ಒಂದು 10 ನಿಮಿಷ ಇಟ್ಬಿಟ್ಟು ಹಾಗೆ ರುಬ್ಬಿಟ್ಟು ಆ ರುಬ್ಬಿರೋ ಅಂಥ ಹೂರ್ಣನ ಬಾಣಲಿಗೆ ಹಾಕ್ಕೊಂಡು ಒಂದು 10 ನಿಮಿಷ ಕುದಿಸ್ತೀವಿ. ಇದು ನಾನು ಮಾಡೋ ಅಂಥದ್ದು. ಸೊ ನೀವು ಕುದಿಸಿ ರುಬ್ಬಿ ಮಿಕ್ಸಿನಲ್ಲಿ ಏನಾದರೂ ತೆಳ್ಳಗಾಗಿದೆ ಹೂರ್ಣ, ತೆಳುವಾಗಿ ಬರ್ತಿದೆ, ತೊಟ್ಟಕ್ಕಾಗ್ತಿಲ್ಲ ಬೇಳೆ ಹೂರ್ಣ ಅಂತಂದರೆ ಅಡ್ಡಿ ಇಲ್ಲ. ಅದನ್ನೇ ನೀವು ಒಂದು ಬಾಣಲಿಗೆ ಹಾಕ್ಕೊಂಡು ಒಂದು 5ರಿಂದ 8 ನಿಮಿಷ ಅದನ್ನು ಚೆನ್ನಾಗಿ ಕುದಿಸಿದ್ರಾಯ್ತು. ಸಣ್ಣ ಊರಿನಲ್ಲಿ ಇಟ್ಕೊಂಡು ಯಾರಾದರೂ ಆಯಿತು. ಹೂರ್ಣ ತೆಳ್ಳಗಾಯ್ತಾ, ಸೊ ಅದಕ್ಕೆ ಕಡಲೆ ಮಿಕ್ಸ್ ಮಾಡೋದು, ಕಡಲೆ ಪೌಡರ್ ಮಿಕ್ಸ್ ಮಾಡೋದು, ಇದೆಲ್ಲ ಏನೂ ಮಾಡಬೇಡಿ. ಯಾಕೆಂದರೆ ಒಬ್ಬಟ್ಟು ಕೆಟ್ಟೋಗ್ಬಿಡುತ್ತೆ. ಅದ್ರ ಬದಲು ಒಂದು ಬಾಣಲಿಗೆ ಹಾಕ್ಕೊಂಡು ಹೂರ್ಣನ ಒಂದು 5ರಿಂದ 8 ನಿಮಿಷ ಅದನ್ನು ಸಣ್ಣ ಊರಿನಲ್ಲಿ ಕುದಿಸ್ಬಿಟ್ಟು ಆಫ್ ಮಾಡಿಬಿಡಿ. ಇನ್ನೊಂದು 10 ನಿಮಿಷ ಬಿಟ್ಟು ನೋಡಿ, ಹೂರ್ಣ ನೀವು ಕಲ್ಲಲ್ಲಿ ರುಬ್ಬಿರ್ತೀರಲ್ಲ, ನಾವು ಹಿಂದಿನ ಕಾಲದಲ್ಲೆಲ್ಲ ಅಮ್ಮವ್ರ ಕಾಲದಲ್ಲೆಲ್ಲ ಕಲ್ಲಲ್ಲೇ ರುಬ್ತಿದ್ದಿದ್ದು ಹೂರ್ಣನ. ಸೊ ಆ ಟೈಪು ನಿಮ್ಗೆ ಹೂರ್ಣ ಆಗಿರುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ ತಟ್ಟಕ್ಕೆ. ಸೊ ನಾವು ಅದಕ್ಕೆ ಹೂರ್ಣ ತೆಳ್ಳಗಾದವ್ರಿಗೆ ಟಿಪ್ಸ್ ಕೊಡ್ತೀನಿ. ಸೊ ನಾನು ಹೇಗೆ ಅಂತ ಅಂದರೆ, ನಂಗೆ ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದು. ನಾನು ಅದನ್ನು ಬೇಳೆ ತೆಂಗಿನಕಾಯಿ ಕುದಿಸಲ್ಲ. ನಾನು ಅದನ್ನೇನು ಮಾಡ್ತೀನಿ, ಸುಮ್ಮನೆ ಕಲಸಿಟ್ಬಿಡ್ತೀನಿ ಚೆನ್ನಾಗಿ ಒಂದು 5 ನಿಮಿಷ ಬಿಸಿನಲ್ಲೇ. ಬೇಳೆ ಬಸ್ತಿದ ತಕ್ಷಣ ಅದಕ್ಕೆ ಒಂದು 10 ನಿಮಿಷ ಬಿಟ್ಬಿಟ್ಟು ಮತ್ತೆ ಅದು ಬಿಸಿನಲ್ಲೇ ಕರಕ್ಕೊಂಡಿರುತ್ತೆ ಬೆಲ್ಲ ಎಲ್ಲ. ರುಬ್ಬಿಟ್ಟು ಅದನ್ನೇ ಏನು ಮಾಡ್ತೀನಿ ಅಂತಂದರೆ, ಒಲೆ ಮೇಲೆ ಇಟ್ಬಿಟ್ಟು ಒಂದು 10 ನಿಮಿಷ ಬಾಣಲೆಗೆ ಹಾಕಿ ಕುದಿಸ್ತೀನಿ. ಸೊ ಆವಾಗ ಹೂರ್ಣ ಗಟ್ಟಿಗಾಗುತ್ತೆ, ತಟ್ಟಕ್ಕೆ ಸೂಪರಾಗಿರುತ್ತೆ. ಇದೇ ಆ ಟಿಪ್ಸು. ಸೊ ನಮ್ಮಮ್ಮ ಹಬ್ಬದಲ್ಲಿ ಮಾಡಿದ್ರಂತೆ, ಮಿಕ್ಸಿಲಿ ರುಬ್ಬಿಟ್ಟಿದ್ದಾರೆ, ಫುಲ್ಲು ತೆಳ್ಳಗಾಗೋಗ್ಬಿಟ್ಟಿದೆ. ಯಾಕೋ ಹೂರ್ಣ ತೆಳ್ಳಗಾಗ್ಬಿಡ್ತಲ್ಲಪ್ಪ, ಏನಪ್ಪ ಮಾಡೋದು ಅಂದರೆ ಫುಲ್ಲು ಟೆನ್ಷನ್ ತೊಗೊಂಬಿಟ್ಟಿದೆ ನಮ್ಮಮ್ಮ. ಆಮೇಲೆ ನೆನೆಸ್ಕೊಂಡು ನಮ್ಮ ಶ್ವೇತಾ ಹೇಳಿಲ್ಲಲ್ವ ಹೂರ್ಣ ಹಿಂಗೆ ಕುದಿಸು ಅಂತ. ಸೊ ಅದನ್ನೇ ನೋಡೋಣ ಅಂತ ಹೇಳ್ಬಿಟ್ಟು ಬಾಣಲಿಗೆ ಹಾಕಿ ಕುದಿಸಿಟ್ಟಿದ್ದಾರೆ ನಮ್ಮಮ್ಮ. ಆಮೇಲೆ ಹೇಳಿದ್ರು, ಎಷ್ಟು ಚೆನ್ನಾಗಿ ಬಂದುತ್ತೇನೆ, ಇವಾಗ ನಾನು ಹಂಗೆ ಮಾಡೋದೇ ಇಲ್ಲ, ನೀನು ಹೆಂಗೆ ಹೇಳ್ತೀಯ ಹಾಗೆ ಮಾಡ್ತೀನಿ ಒಬ್ಬಟ್ಟು ಅಂತ ಹೇಳ್ತಾಯಿದ್ರು. ಸೊ ನಮ್ಮ ಅತ್ತಿಗೆ ತುಂಬ ಇಷ್ಟ ನಾನು ಮಾಡೋ ಒಬ್ಬಟ್ಟು. ಲೇಯರ್ ಥರ, ಪದರ ಥರ ತುಂಬ ಚೆನ್ನಾಗಿ ಮಾಡ್ತೀರ ಅಕ್ಕ, ಅದು ಬಟ್ರು ಮಾಡ್ದಿರೋ ಥರ ಇರುತ್ತೆ ನೀವು ಮಾಡೋ ಒಬ್ಬಟ್ಟು ಅಂತ. ಸೊ ನಾನು ಚಿಕ್ಕ ವಯಸ್ಸಿಗೆ ಅಡುಗೆಗಳನ್ನ ಜಾಸ್ತಿ ಕಲ್ತಿದ್ರಿಂದ ಸೊ ಎಲ್ಲ ಅಡುಗೆಗಳು ನೀರು ಕುಡ್ದಂಗೆ ಮಾಡ್ತೀನಿ. ಟೇಸ್ಟು ಕೂಡ ಸೂಪರಾಗಿ ಮಾಡ್ತೀನಿ. ಸೊ ಎಲ್ರಿಗೂ ನನ್ನ ಕೈದು ಅಡುಗೆ ಅಂದರೆ ಎಲ್ಲರಿಗೂ ಆಲ್ಮೋಸ್ಟ್ ನಾನ್ ವೆಜ್ಜು ವೆಜ್ಜು ಎಲ್ಲದೂ ಕೂಡ ತುಂಬ ಚೆನ್ನಾಗಿ ಮಾಡ್ತೀನಿ. ಸೊ ಅದರಲ್ಲೂ ನಾನ್ ವೆಜ್ ಮಾಡೋರಲ್ವ ನಾವು. ಸೊ ಹಂಗಾಗಿ ಸ್ವಲ್ಪ ಎಲ್ಲ ಅಡುಗೆಗಳು ಸ್ವಲ್ಪ ಖಾರವಾಗಿ ಏನಂತಾರೆ, ಎಲ್ಲ ಅಡುಗೆಗಳು ಕೂಡ ಕಟ್ಟಗೆ ಮಾಡ್ತೀವಿ. ಅಂದರೆ
ಕಟ್ಟಿಗೆ ಅಂದರೆ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿರೋದನ್ನು ಕಟ್ಟಿಗೆ ಚೆನ್ನಾಗಿದೆ ಅಂತಾರೆ ನಮ್ಮ ಕಡೆ. ಸೊ ಹಂಗೆ ಮಾಡ್ತೀವಿ. ಸೊ ಸುಮಾರಷ್ಟು ಜನ ನಮ್ಮನೆ ಸಾಂಬಾರು ಸಖತ್ತು ಇಷ್ಟಪಡ್ತಾರೆ. ಪೌಡರ್ ಕೂಡ ಹಂಗೆ ಮಾಡ್ಕೊಂಡಿರ್ತೀವಿ, ಧನಿಯಾ ಪೌಡರು ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಸಾಂಬಾರು. ಸೊ ನನಗೆ ಖುಷಿ ಯಾರಾದರೂ ಅಡುಗೆ ಚೆನ್ನಾಗಿದೆ ಅಂತ ಅಂದರೆ. ಸೊ ಅಡುಗೆ ಎಲ್ಲ ಚೆನ್ನಾಗಿತ್ತು. ಶ್ವೇತಾ ಅವ್ರು ಕೂಡ ಊಟ ಮಾಡಂಗೆ ಅಂದರು, ಸಾಂಬಾರು ಇದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಶ್ವೇತಾ ಅಂತ. ಸೊ ನನ್ನ ವಾಯ್ಸು ನನ್ನ ನಿಜ ಯಾವಾಗ ಸರಿ ಹೋಗೋದು, ಒಂದು ಸಲ ವಾಯ್ಸ್ ಕೆಡ್ತು ಅಂದರೆ ತಿಂಗ್ಳಾಂಗಟ್ಲೆ ಬೇಕು. ಬಟ್ ವಾಯ್ಸಿಗೆ ರೆಸ್ಟ್ ಕೊಡಿ ಅಂತಾರೆ. ಹೆಂಗೆ ರೆಸ್ಟ್ ಕೊಡೋದು, ಸುಜಿತ್ ನೋಡ್ಕೊಳ್ಬೇಕು. ಅವ್ರು ಸ್ವಲ್ಪ ಸ್ಕೂಲ್ಗೆ ಹೋದ್ರೆ ಕಡಿಮೆ ಆಗುತ್ತೆ. ಬ್ಲಾಗ್ಸ್ ಮಾಡ್ತಾ ಇರ್ತೀನಿ. ಚಾಕ್ಲೇಟ್ ಇಲ್ಲ ಬಿಸಾಕ್ತೇನೆ ನಾನು. ಹುಳ ಇತ್ತು ಅದರಲ್ಲಿ. ಇವತ್ತು ಉಂಡೆ ಹೊಡೆಯೋಣ ಅಂತ ಅಂದ್ಕೊಂಡಿದ್ದೀನಿ. ಫುಲ್ಲಾಗಿದೆ ಉಂಡೆ. ಸೊ ಎಷ್ಟಿರ್ಬೋದು ಏನು ಅಂತ ನನಗೂ ಕ್ಯೂರಿಯಾಸಿಟಿ ಇದೆ. ಲಕ್ಷಾಂತರ ರೂಪಾಯಿ ಏನಿರಲ್ಲ. ಬಟ್ ಶ್ವೇತಾ ಮೇಡಮ್, ನೀವು ಏನು ಉಂಡಿಗೆ ದುಡ್ಡು ಕೂಡ ಹಾಕ್ಲೇಬೇಕಾ ಅಂತೀರಾ. ಸೊ ಏನು ಗೊತ್ತಾ, ಚಿಕ್ಕ ವಿಷಯಗಳಲ್ಲೂ ಕೂಡ ನಾನು ತುಂಬ ಖುಷಿ ಪಡ್ತೀನಿ. ಸೊ ಇದೆಲ್ಲ ಒಂಥರ ಕ್ರೇಜು, ಒಂಥರ ಖುಷಿ. ಸಣ್ಣ ವಿಚಾರಗಳಿಗೆ ಖುಷಿ ಪಡೋದು ನಂದೊಂಥರ ಹಾಗೇ ನನ್ನ ಏನು ನಮ್ಮ ಮೈಂಡ್ ಸೆಟ್ ಹಾಗೇ. ಸೊ ಹಾಗಾಗಿ ಹಬ್ಬಕ್ಕೆ ಅಂತ ಎಷ್ಟನೋ ಆಗಿರಲಿ, ಸೊ ಅದನ್ನು ಎಷ್ಟೇ ಇದ್ರೂ ನನಗೆ ಖುಷಿನೇ. ಸೊ ನೋಡೋಣ, ಒಂದು ಹಬ್ಬಕ್ಕೆ ಅಂತ ಕೂಡ ಹಾಕಿರೋದು ಹೊಡೆಯೋಣ ಅಂತ ಅಂದ್ಕೊಂಡು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿದ್ದೀನಿ. ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿದ ತಕ್ಷಣ ಅದರಲ್ಲೇನು ದುಡ್ಡು ಡಬಲ್ ಆಗಲ್ಲ. ಸೊ ಏನೋ ಒಂದು ಪಾಸಿಟಿವ್ ವೈಬ್ಸ್ ಬರಲಿ ಅದು ಹೊಡೆಯಲಿಕ್ಕೆ ಅಂತ. ಸೊ ಲಕ್ಷ್ಮಿ ಮುಂದೆ ಇಟ್ಟು ಪೂಜೆ ಮಾಡಿದ್ದೀನಿ. ಸೊ ನೋಡೋಣ ಅಮೌಂಟ್ ಎಷ್ಟಿದೆ ಅಂತ. ನನಗೂ ಕ್ಯೂರಿಯಾಸಿಟಿ ಇದೆ ಎಷ್ಟು ಕೂಡಾಕಿದ್ದೀನಿ ಅಂತ. ಈ ವರ್ಷ ನಾನು ಏನೇ ಕೂಡಿಟ್ಟಿದ್ರು ಕೂಡ ಎಲ್ಲ ಗೋಲ್ಡ್ಗೆ ಹಾಕ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೇರೆ ಏನು ನಾನು ತೊಗೋತಾ ಇಲ್ಲ. ಈ ವರ್ಷದ ಚೀಟಿ ಬಜೆಟು, ಆಮೇಲೆ ನಾನೆಲ್ಲ ಇನ್ನೂ ಬೇರೆ ಬೇರೆ ಕಡೆ ಶೇಖರಣೆ ಮಾಡಿಟ್ಕೊಂಡಿದ್ದೀನಿ ಅಮೌಂಟು. ಸೊ ಎಲ್ಲ ಸೇರಿ ನೋಡೋಣ ಎಷ್ಟು ಆಗ್ಬೋದು ಅಮೌಂಟು ನೋಡಿಕೊಂಡು ಏನಾದ್ರೂ ಒಂದು 20 ಗ್ರಾಮ್ ಒಳಗಡೆ ಏನಾದರೂ ತೊಗೊಳ್ಳೋಣ ಅಂತ. ಯಾಕೆಂದರೆ ನನ್ನ ಬಜೆಟ್ ಇರೋದು ಅಷ್ಟೇ. ಸೊ ಎಲ್ಲರೂ ನನಗೆ ಈ ಸಲ ಬೈ ಮಾಡೋಕ್ಕಾಗಲ್ಲ. ಯಾಕೆಂದರೆ ರೋಹಿತ್ತು ನೀಟ್ ಎಕ್ಸಾಮ್ ಬರೆದಿದ್ದಾನೆ. ನೋಡೋಣ ರಿಸಲ್ಟ್ ಏನು ಬರ್ಬೋದು. ಇಂಜಿನಿಯರಿಂಗ ಮೆಡಿಕಲ್ಲ ಇಂಜಿನಿಯರಿಂಗ ಅನ್ನೋದ್ರಲ್ಲಿದೆ. ಸೊ ಇಂಜಿನಿಯರಿಂಗಿಗೆ ಅವ್ನು ಕೌನ್ಸ್ಲಿಂಗಿಗೆ ಹಾಕಿದ್ದಾನೆ ಆಲ್ರೆಡಿ. ಸೊ ಅದು ಎಲ್ಲಾದರೂ ಒಂದು ಕಡೆ ಸಿಗುತ್ತೆ. ಯಾಕೆಂದರೆ ಅವ್ನ ರ್ಯಾಂಕಿಂಗ್ ಚೆನ್ನಾಗಿದೆ ಈ ಸಲ. ಇದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಯಾವುದಾದ್ರೂ ಆಯಿತು, ಅವ್ನು ಯಾವ್ದು ಇಷ್ಟಪಡ್ತಾನೆ ಅದಕ್ಕೆ ಕಳಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾವುದಕ್ಕೆ ಕಳಿಸೋದಾದರೂ ಕೂಡ ಕಡಿಮೆ ಬಜೆಟಲ್ಲಂತೂ ಏನೂ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಏನು ತೊಗೊಳೋದು ಏನು ಅಂತ ಒಂದು ಚಿಕ್ಕದಾಗಿ ಐಡಿಯಾ ಇದೆ. ಸೊ ತುಂಬ ಏನು ಈ ಸಲ ಗೋಲ್ಡ್ ಪರ್ಚೇಸ್ ಮಾಡೋಕ್ಕಾಗಲ್ಲ. ಹೋದ ವರ್ಷವೂ ನಾನು 20 ಗ್ರಾಮ್ ತೊಗೊಂಡಿದ್ದೆ. ಈ ವರ್ಷವೂ ಕೂಡ ಒಂದು 20 ಗ್ರಾಮ್ ಒಳಗಡೆ ತೊಗೋಬೇಕು ಏನಾದರೂ ಆಗಲಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಮಂತು ನನಗೆ ಚೀಟಿ ಕಂಪ್ಲೀಟ್ ಆಗುತ್ತೆ. 5ನೇ ತಾರೀಕು ಕಟ್ ಬಂದರೆ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಮಂತ್ ನನಗೆ ಏನಿದ್ರು ಗೋಲ್ಡ್ ಪರ್ಚೇಸ್ ಮಾಡ್ಬೋದು. ಐ ಥಿಂಕ್ ಅವ್ರೇನಾದರೂ ಹಾಕಿ ಕೇಳ್ತೀನಿ, ನೋಡೋಣ. ಹಾಕಿ ಹಬ್ಬಕ್ಕೇ ಕೊಡಿ ಅಂದ್ರೆ ತೊಂದರೆ ಇಲ್ಲ, ಹಬ್ಬಕ್ಕೆ ಕೊಡಲಿ. ಸೊ ಇಲ್ಲ ರೆಡಿ ತೊಗೊಳ್ಳಿ ಅಂತಂದ್ರೆ ಅವ್ರು ಹೇಳ್ತಾರೆ ನೆಕ್ಸ್ಟ್ ಮಂತ್ 5ನೇ ತಾರೀಕು ಕಳೆದ್ಬಿಟ್ಟು ಬನ್ನಿ ಮೇಡಮ್ ಅಂತ. ಏಕೆಂದರೆ ಆ ಬೋನಸ್ಸು ನಮಗೆ ಏನು ಕಟ್ಟಿರ್ತೀವಿ ಅದು ಒಂದು ತಿಂಗ್ಳದ ಎಕ್ಸ್ಟ್ರಾ ಕೊಡಬೇಕಲ್ವ. ಹಾಗಾಗಿ ಅವರು ಒಂದು ನೆಕ್ಸ್ಟ್ ಮಂತ್ ಬರ್ರಿ ಅಂತ ಹೇಳ್ತಾರೆ. ಸೊ ತೊಂದರೆ ಇಲ್ಲ, ನೆಕ್ಸ್ಟ್ ಮಂತೇ ತೊಗೊಳ್ಳೋಣ. ಹಬ್ಬಕ್ಕೆ ಬಂದರೆ ಆಯಿತು. ಪ್ರತಿ ವರ್ಷ ನಿಮಗೆ ಗೊತ್ತೇ ಇದೆ, ಗೋಲ್ಡ್ ಆರ್ ಸಿಲ್ವರ್ ಯಾವುದಾದ್ರೂ ಆಯಿತು ತೊಗೋತೀನಿ. ಒಂದೊಂದು ವರ್ಷ ಸಿಲ್ವರು ಮತ್ತು ಗೋಲ್ಡ್ ಎರಡೂ ತೊಗೋತೀನಿ. ಸೊ ಈ ಸಲ ಯೋಚನೆ ಮಾಡ್ತಾ ಇದ್ದೀನಿ, ಸಿಲ್ವರು ಲಕ್ಷ್ಮೀ ಪೂಜೆಗೆ ಏನಾದರೂ ಒಂದು ಸಣ್ಣದಾರ ಆಗಲಿ ತೊಗೊಬರ್ಬೇಕು ಅನ್ನೋದು ನನ್ನ ಆಸೆ. ಸೊ ನೋಡೋಣ ಏನಾಗುತ್ತೆ ಏನು ಅಂತ. ಈ ವರ್ಷ ತುಂಬ ಬಜೆಟ್ಗಳಿದೆ, ತುಂಬ ಕಮಿಟ್ಮೆಂಟ್ಗಳಿದೆ ಈ ಸಲ. ಸೊ ಎಲ್ಲ ಬೈ ಮಾಡೋಕ್ಕಾಗಲ್ಲ ಅಂತ ಅನ್ನಿಸ್ತಾ ಇದೆ. ಎಲ್ಲ ಬೈ ಮಾಡೋಕ್ಕಾಗಲ್ಲ ಅಂದರೆ ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ಸಿಚುವೇಶನ್ ಹೆಂಗೆ ಹೋಗುತ್ತೆ ಹಂಗೆ. ಸೊ ಒಬ್ಬರು ಕೇಳಿದ್ರಿ ಮೇಂಟೆನೆನ್ಸ್ ಎಲ್ಲ ಮನೆಯದು ಅಂದರೆ ಫೈನಾನ್ಷಿಯಲಿ ಹೇಗೆ ಮೇಂಟೈನ್ ಮಾಡ್ತೀರಾ ಅಂತ. ಖಂಡಿತ ಒಂದು ಹೇಳ್ತೀನಿ, ನಾನೇನು ಮೇಂಟೈನ್ ಮಾಡಲ್ಲ, ನಮ್ಮ ಮನೆಯವ್ರು ಮೇಂಟೈನ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆಂದರೆ ಸೊ ನೀವು ಕೆಲವ್ರು ಏನು ಅಂದ್ಕೊಂಬಿಟ್ಟಿರ್ತೀರ ಅಂತಂದರೆ, ನಮ್ಮ ಮನೆಯವ್ರು ಮನೇಲೇ ಇರ್ತಾರಲ್ಲ, ಏನು ದುಡಿಯಲ್ಲ ಮಾಡಲ್ಲ ಅಂತ ಕೆಲವ್ರು ಅಂದ್ಕೊಂಬಿಟ್ಟಿರ್ತೀರ. ಸೊ ಮನೆ ಮುಂದೆ ಏನಕ್ಕೆ ಗೋಡನ್ ಕಟ್ಟಿದ್ದೀನಿ ಅಂತ ಒಂದು ಸಲ ನೋಡಿ, ನಾವು ಏನಕ್ಕೆ ಗೋಡನ್ ಮಾಡ್ತೀವಿ ಅಂತ ಗೊತ್ತಾಗುತ್ತೆ. ಸೊ ಎಲ್ಲನೂ ಸೋಷಿಯಲ್ ಮೀಡ್ಯಾದಲ್ಲಿ ಹೇಳಬೇಕು ಅಂತ ಏನೂ ಇಲ್ಲ. ನಮ್ಮ ಮನೆಯವ್ರು ಚೆನ್ನಾಗೇ ದುಡಿತಾರೆ, ನಮ್ಮನ್ನು ತುಂಬ ಚೆನ್ನಾಗಿ ಬಿಂದಾಸಾಗಿ ಖುಷಿಯಾಗಿ ನೋಡ್ಕೊಂಡಿದ್ದಾರೆ. ಸೊ ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ಸೊ ಇದ್ರ ಮೀರಿ ಕೆದಕಿ ಕೇಳೋಕ್ಕೆ ಹೋಗ್ಬೇಡಿ. ಕೇಳಬೇಕು ಅಂದರೆ ಬ್ಲಾಗ್ಸ್ಗಳು ನೋಡಿ, ಹಳೆ ಬ್ಲಾಗ್ಸ್ಗಳು. ಸೊ ಏನೇನೆಲ್ಲ ಮಾಡ್ತಾರೆ ಇವರು
ಅಂತ ನಿಮಗೇನೆ ಗೊತ್ತಾಗುತ್ತೆ. ಆದಾಯ ಹೆಂಗಿದೆ, ಯಾವುದ್ರಲ್ಲೆಲ್ಲ ಆದಾಯ ಬರುತ್ತೆ ಅಂತ ನಿಮಗೇನೆ ಗೊತ್ತಾಗುತ್ತೆ. ಆಯಿತಾ? ಬನ್ನಿ ಇವಾಗ ಉಂಡೆ ಹೊಡೆಯೋಣ. ನನಗೂ ಕ್ಯೂರಿಯಾಸಿಟಿ ಇದೆ ಎಷ್ಟಿರ್ಬೋದು ಅಮೌಂಟು ಅಂತ. ಸೊ ಜಾಸ್ತಿ ಇರಲಿ ಅಂತ ಕೇಳ್ಕೊತೀನಿ. ಎಷ್ಟು ಹಾಕಿರ್ತೀವಿ ಅಷ್ಟಿರುತ್ತೆ, ಜಾಸ್ತಿ ಇನ್ನೆಲ್ಲಿಂದ ಬರುತ್ತೆ ನೋಡೋಣ ಎಷ್ಟು ಆಗ್ಬೋದು ಏನು ಅಂತ. ನನಗೂ ತುಂಬ ಖುಷಿ ಇದೆ. ಸೊ ಹತ್ರ ಬಂದೇ ಬಿಡ್ತು ಹಬ್ಬ. ನನಗೆ ಸ್ವಲ್ಪ ತುಂಬ ಬ್ಯುಸಿ. ಸೊ ಇನ್ಮೇಲೆ ಫ್ರೆಂಡ್ಸ್ಗಳು ಫೋನ್ ಕಾಲ್ ರಿಸೀವ್ ಮಾಡೋದು ಸ್ವಲ್ಪ ಕಷ್ಟನೇ ನಾನು, ಯಾಕೆಂದರೆ ಫುಲ್ ಬ್ಯುಸಿಯಾಗಿರ್ತೀನಿ. ಈ ಸಲ ಸ್ಯಾರಿ ಡ್ರಾಪಿಂಗ್ ನಾನು ಯಾರಿಗೂ ಹೇಳ್ಕೊಡೋಕ್ಕಾಗಲಿಲ್ಲ, ಸಾರಿ. ಸೊ ನೆಕ್ಸ್ಟ್ ಇಯರ್ ಖಂಡಿತ ನಾನು ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತೀನಿ. ಇನ್ನು ವರಮಹಾಲಕ್ಷ್ಮಿ ಐಟಮ್ಸು ನಾನೇನು ಬೆಂಗಳೂರು ತುಮಕೂರಿಗೆಲ್ಲ ಹೋಗಿ ತೊಗೊಬರಲ್ಲ. ಸೊ ನಮ್ಮ ಗುಬ್ಬಿನಲ್ಲೇನೂ ತೊಗ್ತೀನಿ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂತಂದರೆ ಖಂಡಿತ ನಾನು ರೆಫರ್ ಮಾಡ್ತೀನಿ ಶಾಪ್ ಯಾವುದು ಏನು ಎತ್ತ ಅಂತ. ಸೊ ಎಲ್ಲ ಐಟಮ್ಸ್ ಬರಲಿ, ಹೋಗೋಣ. ಆಯಿತಾ? ಬನ್ನಿ ಉಂಡೆ ಹೊಡೆಯೋಣ. ಬನ್ನಿ ಇವಾಗ ಹುಂಡಿ ಹೊಡೆಯೋಣ. ಸೊ ಒಂದು ಚಿಕ್ಕ ಹುಂಡಿ ಇಟ್ಟಿದ್ದೆ. ಇವಾಗ ನಾನು ಪ್ರತಿ ಸಲನೂ ಸೂಜು ದೊಡ್ಡವನಾದಾಗಿಂದನೂ, ಅಂದರೆ ಸೂಜು ಹುಟ್ಟಿದಾಗಿಂದನೂ ಅದೇನೋ ನನಗೊಂದು ಖುಷಿ, ಸೂಜು ಕೈಯಲ್ಲೇ ಹೊಡ್ಸೋದು. ನನಗೊಂಥರ ಅವನೊಂಥರ ಅದೃಷ್ಟ ಇದ್ದಂಗೆ ಸೂಜಮ್ಮ. ಸೊ ಹೇಳಬೇಕು ಅಂತಂದರೆ ಎರಡೂ ಮಕ್ಕಳು ಅದೃಷ್ಟನೇ. ಸೊ ಸುಜಿತ್ ಬಂದಮೇಲೆ ಜಾಸ್ತಿ ನಾವು ಲೈಫಲ್ಲಿ ಇಂಪ್ರೂವ್ಮೆಂಟ್ ಅಂತ ಕಂಡಿದ್ದು ಸುಜಿತ್ ಹುಟ್ಟಿದ ಮೇಲೆ. ಸೊ ಹೇಳಬೇಕು ಅಂದರೆ ಸುಜಿತ್ ಅಂದರೆ ಅದೃಷ್ಟವಂತ, ಯಾವಾಗಲೂ ಮುಗುಳ್ನಗುವವನು ಅಂತ. ಸೊ ಆ ಸುಜಿತ್ ಹೆಸರು ಒಂದು ಮೀನಿಂಗ್ಸ್ ಬಂದು. ಸೊ ಅವನ ಹೆಸ್ರಿಗೆ ತಕ್ಕನಾಗೆ ನನಗೆ ಅವನು ಹುಟ್ಟಿದ ಮೇಲೆ ತುಂಬಾ ಲೈಫ್ನಲ್ಲಿ ಬದಲಾವಣೆ ಆಯಿತು. ಸೊ ಹಾಗಾಗಿ ನಾನು ಏನೇ ಮಾಡಬೇಕಾದ್ರೂ ಸುಜಿತ್ ಕೈಯಲ್ಲಿ, ಪುಟಾಣಿ ಅಲ್ವಾ, ಸಣ್ಣ ಮಕ್ಕಳು ದೇವ್ರ ಸ್ವರೂಪ. ಸೊ ಹಾಗಾಗಿ ಸುಜಿತ್ ಕೈಲೇ ಓಡಿಸ್ತೀನಿ ಉಂಡಿನ. ಸೊ ಸುಜಿತ್ತು ನನಗೆ ಉಂಡಿ ಹೊಡೆದು ದುಡ್ಡೆಲ್ಲ ತೆಕ್ಕೊಡ್ತಾ ಇದ್ದಾರೆ ನೋಡಿ, ಎಣಿಸ್ತಾ ಇದ್ದಾರೆ ದುಡ್ಡೆಲ್ಲ. ನೋಡೋಣ ಎಷ್ಟಿದೆ ಅಂತ ನೋಡಿ ತೋರಿಸ್ತೀನಿ. ಎಷ್ಟಿರಬಹುದು ಅಂತ ನನಗೂ ಕೂಡ ತುಂಬಾ ಕ್ಯೂರಿಯಾಸಿಟಿ ಇದೆ. ಸೊ ಏನು ಅಂತಂದರೆ ಉಂಡಿನಲ್ಲೇ ಕೂಡಾಕಿ ಅಮೌಂಟ್ನ ಸೇವ್ ಮಾಡಬೇಕು ಅಂತ ಏನಿಲ್ಲ. ಸೊ ಇದೊಂದು ಖುಷಿ, ಹಬ್ಬದ ಖರ್ಚಿಗೆ, ಹಬ್ಬಕ್ಕೆ ಏನಾದ್ರು ಸೇವಿಂಗ್ಸ್ ಅಂತ ಹೇಳ್ಬಿಟ್ಟು ನಾನು ಮಾಡೋದು. ಸೊ ಇವಾಗ ರೋಹಿತ್ ಕೂಡ ಬಂದ ನೋಡಿ, ಎಷ್ಟಿರ್ಬೋದು ನೋಡೋಣ ಎಣ್ಸೋಣ ಅಂತ. ಸುಜಿತ್ ಕೂಡ ಒಂದು ಉಂಡಿ ಇಟ್ಟಿದ್ದಾನೆ. ಸೊ ಅದು ಫುಲ್ ಭರ್ತಿಯಾಗಿದೆ. ಸೊ ಅದನ್ನು ಅವ್ನಿಗೆ ಹೊಡಿಲಿಕ್ಕೆ ಇಷ್ಟ ಇಲ್ಲ. ಸೊ ಹಂಗಾಗಿ ಅವ್ನ ಖುಷಿಗೆ ಅಂತ ಹಾಗೆ ಇಟ್ಬಿಟ್ಟಿದ್ದೀನಿ ನಾನು ಅದನ್ನು. ಇವಾಗ 3 ಜನನೂ ಜೋಡಿಸ್ತಾ ಇದ್ದೀವಿ. ಸೊ ಈ ಜೋಡಿಸಿದ್ರು, ಎಷ್ಟೇ ನಾವೆಲ್ಲ ಜೋಡಿಸಿದ್ರು ಕೊನೆಗೆ ಕೌಂಟ್ ಮಾಡೋಕ್ಕೆ ನಮ್ಮ ಮನೆಯವ್ರಿಗೆ ಕೊಡೋದು ನಾನು. ಯಾಕೆ ಅಂತಂದರೆ ದುಡ್ಡು ಎಣಿಸೋದ್ರಲ್ಲಿ ಎಕ್ಸ್ಪರ್ಟು. ಯಾಕೆ ಅಂತಂದರೆ ಅವರು ಬಿಸ್ನೆಸ್ ಮ್ಯಾನ್ ಅಲ್ವಾ. ಸೊ ಹಂಗಾಗಿ ಅಮೌಂಟ್ ಎಣಿಸ್ತಾನೆ ಇರ್ತಾರಲ್ವ ಯಾವಾಗಲೂ. ಸೊ ಹಂಗಾಗಿ ಅಮೌಂಟ್ ಎಣಿಸೋದ್ರಲ್ಲಿ ಎಕ್ಸ್ಪರ್ಟು. ಆಮೇಲೆ ನಮ್ಮ ಮನೆಯವ್ರು ಹೆಂಗೆ ಅಂದರೆ ಲೆಕ್ಕ ಪಕ್ಕ, ಯಾವಾಗಲೂ ಅಷ್ಟೇ, ವ್ಯವಹಾರಗಳಲ್ಲಾಗಲಿ ಅಥವಾ ಕೌಂಟ್ ಮಾಡೋದ್ರಲ್ಲಾಗಲಿ ಎಲ್ಲದರಲ್ಲೂ ಪಕ್ಕ. ಹಾಗಾಗಿ ಅವ್ರಿಗೆ ಕೊಡ್ತೀನಿ ಕೌಂಟ್ ಮಾಡೋಕ್ಕೆ. ಉದ್ದಕ್ಕೆ ನೀವು ಮಾಡ್ಕೋಬೇಕು ಮಮ್ಮಿ, ನಾನಲ್ಲ. ವರಮಹಾಲಕ್ಷ್ಮಿ ಬಜೆಟ್ ಕೊಡ ಮಮ್ಮಿ. ನೀನು ಕೊಡ್ತೀಯನಮ್ಮ ಉಂಡಿ? ನಮ್ಮ ಸುಜಿತ್ತಿಂದ ಒಂದಿದೆ ಉಂಡಿ, ಕೊಡ್ತೀಯನಮ್ಮ ನನಗೆ? ಹೊಡಿಯೋಣ? ಹೊಡಿ ಬ್ಯಾಡ ಕಣಮ್ಮ, ಪಾಪ ಕುಡಿಕೊಂಡಿದ್ಯಾ ಹೆಂಗೆ? ಸೂಜಿದಲ್ಲ ನಮ್ದು, ವರಮಹಾಲಕ್ಷ್ಮಿ ಬಜೆಟ್. ಸುಮ್ಮನಿರ, ಅವನ ಪಡೆಗೆ ಒಂದು ಜೋಡಿಸ್ಕೊಳ್ಳಿ. ಚಿಕ್ಕ ಉಂಡಿ ಇಟ್ಟಿದ್ವಿ, ಅದಕ್ಕೆ ತುಂಬ. ಸರಿ, ಹೋದ ವರ್ಷ ಈ ಇದರಲ್ಲಿ ಏನು ಚೊಂಬೆನ ತಂದಿದ್ನೇನಪ್ಪ, ಅಲ್ಲಿ ದೇವ್ರ ಮನೆಯಲ್ಲಿರೋ ಚೊಂಬೆ. ಬಜೆಟ್ ಕಡಿಮೆ ಅಂತ ಹೇಳ್ತಿದ್ದು ಇನ್ಸ್ಟಾಗ್ರಾಮಲ್ಲಿ ತೆಗೆದಲ್ಲಿ ಲಕ್ಷ್ಮಿ ಇರ್ತಾರೆ. ಅವನ್ನೆಲ್ಲ ಹೋಗುದು ಕಿಟ್ಟಲ್ಲಿ ನೋಡಿದ್ರ ರೀಲ್ಸು. ಓಯ್ ನೋಡಿದ್ರ ರೀಲ್ಸು? ಹಂಗೆಲ್ಲ ಮಾಮಿ ಅಮ್ಮನ ಹಂಗೆಲ್ಲ ಅನ್ಬಾರ್ದು. ಫಸ್ಟು ತುಂಬಿದ್ದೇನೆ. ಸುಜಿತ್ ಒಂದು ಉಂಡಿ ಇದೆ, ತುಂಬಿ ಭರ್ತಿ ಆಗೋಗ್ಬಿಟ್ಟಿದೆ. ಎಲ್ಲರ ಹತ್ರ ಇಸ್ಕೊಂಡು ಹಾಕಿದ್ದಾನೆ. ಇದೇ ಥರ ಮಣ್ಣಿನ ಉಂಡಿ. ಈ ವರ್ಷದ ಬಜೆಟ್ಟು ಮುಗ್ದೋಯ್ತು. ಅಯ್ಯೋ ನೋಡಿ, ಬರೀ ಖಾಲಿ. ಸೊ ನಿಮ್ಮಷ್ಟೇ ಕ್ಯೂರಿಯಾಸಿಟಿ ನನಗೂ ಇತ್ತು.
ಸೊ ಇವಾಗ ಎಷ್ಟು ಹಾಕಿದ್ದೀನಿ ಅಂತಂದರೆ ಹೋದ ವರ್ಷದಿಂದ ಈ ವರ್ಷದವರೆಗೂ ನಾನು ಕೂಡಾಕಿರೋದು ನನ್ನ ಹಾಗೂ ಹೋಗು ಏನೇನು ಬೇಕು ಎಲ್ಲ ತೊಗೊಂಡು ನಾನು ಕೂಡಾಕಿರೋದು ಇದು ಎಷ್ಟಿರ್ಬೋದು ಅಂತ ಹೇಳ್ತೀರಾ? ಸೊ ಬೇಡ, ನಾನೇ ಹೇಳ್ಬಿಡ್ತೀನಿ ಎಷ್ಟಿದೆ ಅಂತ. 30,000 ಇದೆ. ಸೊ ಈ ವರ್ಷದ ಹುಂಡಿ ಅಮೌಂಟ್ ಬಂದು 30,000 ಇದೆ. ತುಂಬ ಖುಷಿ ಆಗ್ತಾಯಿದೆ. ಹೋದ ವರ್ಷ ಐ ಥಿಂಕ್ 21,000ನೋ 22 ಇತ್ತು ಅಂತ ಅನಿಸುತ್ತೆ. ಸೊ ಈ ವರ್ಷ ಹುಂಡಿ ಅಮೌಂಟ್ 30,000 ಕೂಡ ಹಾಕಿದ್ದೀನಿ. 30,000 ರೂಪಾಯಿ ಇದೆ. ತುಂಬ ಖುಷಿ ಆಗ್ತಾಯಿದೆ. ಸೊ ಬೇರೆಯವ್ರಿಗಿದು ಚಿಕ್ಕ ಅಮೌಂಟ್ ಏನೋ ನನಗೆ ಗೊತ್ತಿಲ್ಲ, ಬಟ್ ನನಗಿದು ನನ್ನ ಒಂದು ಸಣ್ಣ ಸೇವಿಂಗ್ಸ್ ಹಬ್ಬಕ್ಕೆ ಅಂತ 30,000 ರೂಪಾಯಿ ಕೂಡ ಹಾಕಿದ್ದೀನಿ. ಸೊ ಹುಂಡಿ ನಾನು ಮೇಯ್ನಾಗಿ ತುಂಬ ಖುಷಿ ಆಗ್ತಾಯಿದೆ. ಸೊ ಇದೆಲ್ಲ ಏನು ನಮ್ಮ ಮನೆಯವ್ರು ಏನೂ ಈಸ್ಕೊಳ್ಳಲ್ಲ. ಸೊ ನಿಮಗೆ ಏನಕ್ಕಂದ್ರೆ ಗೋಲ್ಡ್ಗೆ ಏನಾದರೂ ಬೇಕಾದರೆ ಯೂಸ್ ಮಾಡ್ಕೊ ಅಂತ ಅಂತಾರೆ. ಸೊ ಇನ್ನೂ ಒಂದು ಇದೆ ಅದರಲ್ಲಿ ಎಷ್ಟು ಅಮೌಂಟ್ ಆಗುತ್ತೆ ನೋಡಬೇಕು. ಸೊ ಎಲ್ಲ ಸೇರಿಸಿ ಎಷ್ಟಾಗುತ್ತೆ ನೋಡಿ ನೋಡೋಣ, ಓಕೆನಾ? ಈ ವರ್ಷದ ಅಮೌಂಟ್ ಮತ್ತು ಇವತ್ತೇ ಕೆಲಸ ಶುರು ಮಾಡಿದೆ. ಅಂದರೆ ಏನು ಇಷ್ಟು ಬೇಗ ಶುರು ಮಾಡಿದ್ದೀರಾ ಅಂತ ಅನ್ಕೋಬೋದು, ಬಟ್ ಏನು ಅಂತಂದರೆ ವರ್ಷಕ್ಕೊಂದು ಬಾರಿ ಮನೆ ಸುತ್ತ ಇರೋಂಥ ರೈಲಿಂಗ್ಸ್ ಎಲ್ಲ ಕ್ಲೀನ್ ಮಾಡಿಸ್ತೇನೆ. ಸೊ ಅವ್ರು ಸಿಕ್ಕಿದಾಗ ನಾನು ಮಾಡಿಸ್ಕೋಬೇಕು, ಇಲ್ಲ ಅಂತ ಅಂದರೆ ಕೆಲ್ಸಕ್ಕೆ ಅವ್ರು ಸಿಗಲ್ಲ. ಸೊ ಇದೆಲ್ಲ ಗಲೀಜಿದ್ದರೆ ಹಬ್ಬಕ್ಕೆ ನಂಗೆ ಸರಿ ಹೋಗಲ್ಲ. ಸೊ ವರ್ಷಕ್ಕೊಂದ್ಸಲಿ ಮಾಡಿಸ್ಬೇಕು, ಅದು ಹಬ್ಬದ ಟೈಮಲ್ಲಿ ಮಾಡಿಸ್ತೀನಿ. ಸೊ ಆಗಿದೆ ಇದು ಇವತ್ತು 2 ದಿವಸ. ಅವರು ನೆಕ್ಸ್ಟ್ ಏನು ಬಂದಿದ್ದರು. ಇನ್ನು ಯಾಕೆ ಅಷ್ಟೊಂದು ನಗ್ತಾ ಇದ್ವಿ ಅಂದರೆ, ಅವ್ನು ಯಾರೋ ಗುರೂಜಿ ಇದ್ದಾನಲ್ಲಪ್ಪ, ಇವಾಗ ಅವನು ಏನು ರೀಲ್ಸ್ ಎಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ನೋಡಿ. ಸೊ ಅದನ್ನು ನೋಡಿ ನಗು ಅಂತು. ರೋಹಿತ್ಗೆ ಹೇಳ್ತಾ ಇದ್ದೆ, ನಗ್ತೀವಿ ನಾನಂತೂ ಅಷ್ಟಿಷ್ಟು ನಕ್ಕಿಲ್ಲ ನಿಜವಾಗ್ಲೂ. ರೋಹಿತ್ ನಾನು ಉಳ್ಳಾಡ್ಕೊಂಡು ನಕ್ಕಿದ್ದೀವಿ ಅವ್ನು ಹೇಳೋದು ನೋಡಿ. ಮತ್ತು ಕರ್ಬೇವಿನ ಮರನೂ ಕಡಿಸ್ತಾ ಇದ್ದೀವಿ. ಯಾಕೆ ಅಂತಂದರೆ ತುಂಬ ದೊಡ್ಡದಾಗ್ಬಿಟ್ಟಿದೆ, ಒಂದು ಬೇರೆ ಗಿಡಗಳಿಗೆ ನೆರಳಾಗ್ತಾ ಇದೆ. ಬೇಡ ಇರೋದು ಈಗ ಇದರಲ್ಲಿ 2 ಇದೆ. ಚಿಕ್ಕದು ಬಿಟ್ಬಿಟ್ಟು ದೊಡ್ಡದು ಕಟ್ ಮಾಡಿಬಿಡಿ ಅಂತ ಹೇಳ್ಬಿಟ್ಟು, ಎಷ್ಟು ದೊಡ್ಡ ಮರ ಅಂದರೆ ನಿಜ, ಅದು ಕಟ್ ಮಾಡಿದ್ಮೇಲೆ ತುಂಬ ಹೊಟ್ಟೆ ಉರಿತು. ಸೊ ಈಗ ಕಟ್ ಮಾಡ್ತಿದ್ದಾರಲ್ಲ, ಆ ಅಣ್ಣ ಎಲ್ಲ ಪೂರ್ತಿ ಕಟ್ ಮಾಡ್ಕೊಂಡೋಗಿ ಯಾವುದೋ ಹೋಟ್ಲಿಗೇನೋ ಕೊಟ್ರಂತೆ. ಸೊ ಯಾಕೆ ಅಂದರೆ ವೇಸ್ಟ್ ಆಗುತ್ತೆ. ಆಮೇಲೆ ನಾವು ಗುಬ್ಬಿ ಸಂತೆಲಿ ತರೋಕೆ ಹೋದರೆ 20 ರೂಪಾಯಿಗೆ 2 ಕಡ್ಡಿ ಕೊಡೋಲ್ಲ. ಅಷ್ಟು ಚೆನ್ನಾಗಿದೆ ನಮ್ಮ ಕರ್ಬೇವಿನ ಮರ. ಒಂದೇ ಒಂದು ಹುಳ ಆಗಲ್ಲ, ಗೂಡಾಗಲ್ಲ. ಅದು ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೋಡಿದವರೆಲ್ಲ ಅದು ಕರ್ಬೇವಿನ ಸೊಪ್ಪಲ್ಲ ಅಂತಾರೆ, ಅಷ್ಟು ಭೋಗವಾಗಿ ಬಂದಿದೆ. ಸೊ ಅದು ಕಟ್ ಮಾಡಿದ್ಮೇಲೆ ನಿಜ ತುಂಬ ಫೀಲ್ ಆಯಿತು. ಸೊ ನಾನು ಬೆಳೆಸಿದಂಥ ಮರ ಕಟ್ ಮಾಡಿದ್ರಲ್ಲ ಅಂತ. ಸೊ ಮನೆಗಲ್ವಾ, ಸಾಕು ಬಿಡು, ಚಿಕ್ಕದಿದೆಯಲ್ಲ ಅದೇ ಸಾಕು, ಮತ್ತೆ ಚಿಗುರುತ್ತೆ, ಏನು ಬೇಡ ಇದು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಕಟ್ ಮಾಡಿಸಿದ್ರು. ಸೊ ಅದ್ರ ಪಕ್ಕದಲ್ಲಿ ಒಂದು ಸೀಬೆ ಗಿಡ ಹಾಕಿದ್ದೀನಿ, ಅದು ಇದು ಎಲ್ಲ ಒಟ್ಟಿಗೆ ಬೆಳ್ಕೊಂಬಿಡುತ್ತೆ ಅಂತ. ಸೊ ಹಬ್ಬದ ಕೆಲಸ ಶುರು ಮಾಡಿದ್ವಿ. ಈ ಪೋರ್ಷನಿಂದ ಹಿಂದೆವರೆಗೂ ಆಗಿದೆ. ಸೊ ಆ ಪೋರ್ಷನಿಂದ ಬ್ಯಾಕ್ವರೆಗೂ ಆಗಬೇಕು. ನೋಡೋಣ, ನಾಳೆ ಸ್ಲಿಪ್ಪರ್ ಹಾಕಬೇಕಂದ ಒಂದು ಊರಿಗಾಗಿ ಮಿಕ್ತಿತ್ತು, ಅಷ್ಟು ಕರಿಬೇವು ಬಿಟ್ಟಿದ್ದಿದ್ದು ಅದರಲ್ಲಿ. ಸೊ ಕಟ್ ಮಾಡಿಸಿದ್ದೀನಿ. ಇನ್ನೂ ಗಾರ್ಡನ್ ಕ್ಲೀನಿಂಗ್ ಒಂದು ಬ್ಯಾಲೆನ್ಸ್ ಇದೆ. ಸೊ ಮಂಡೇ ಒಬ್ರಿಗೆ ಹೇಳಿದ್ದೀನಿ, ಅವ್ರು ಬಂದು ಗಾರ್ಡನ್ ಎಲ್ಲ ಕ್ಲೀನ್ ಮಾಡಿ ಹೊಸ ಮಣ್ಣೆಲ್ಲ ಹಾಕಿ. ನೋಡಿ, ಇದು ಚಿಕ್ಕ ಗಿಡನೇ ಎಷ್ಟು ದೊಡ್ಡದಾಗಿದೆ, ಸಾಕು. ಇನ್ನು ಬನ್ನಿ ಇಲ್ಲಿ ತೋರಿಸ್ತೀನಿ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ ಗೊತ್ತಾ ನಿಜವಾಗ್ಲೂ. ಯಾರಿಗಾದ್ರೂ ಕೊಟ್ಬಿಡಿ, ಸುಮ್ಮನೆ ವೇಸ್ಟ್ ಆಗುತ್ತೆ, ಹೊಟ್ಟೆ ಉರಿಯುತ್ತೆ ಅಲ್ಲಿ ಹಾಕಿರೋದು ನೋಡಿ ಹಿಂದೆ. ಸೊ ಅವ್ರು ಕಟ್ ಮಾಡಿಕೊಂಡು ಹೋಟ್ಲವ್ರಿಗೆ ಕೊಡ್ತೀನಿ, ಯಾಕೆಂದರೆ ಈ ಅಣ್ಣ ಹೋಟ್ಲಲ್ಲೇ ಕೆಲಸ ಮಾಡೋದು. ಸೊ ಹಂಗಾಗಿ ಹೋಟ್ಲವ್ರಿಗೆ ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಕಟ್ ಮಾಡಿಕೊಂಡು ತೊಗೊಂಡೋದ್ರು. ತುಂಬ ಚೆನ್ನಾಗಿತ್ತು ಕರಿಬೇವಂತೂ. ಸೊ ಇಷ್ಟು ದೊಡ್ಡ ಮರ ಆಗಿತ್ತು ಅಂದರೆ, ಕರಿಬೇವು ನಾವು ಸೊಸಿ ಹಾಕಿದಾಗ ಚೆನ್ನಾಗಿ ಬರಲಿಲ್ಲ ಅಂತಂದರೆ, ಸೊ ವಾರಕ್ಕೊಂದು ಸಲ 2 ಸಲ ಹುಳಿ ಮೊಸರನ್ನ ಹಾಕೋದ್ರಿಂದ ಕರಿಬೇವಿನ ಗಿಡ ತುಂಬ ಚೆನ್ನಾಗಿ ಬರುತ್ತೆ, ಸಮೃದ್ಧವಾಗಿ ಬೆಳೆಯುತ್ತೆ. ನೋಡಿ, ಸುಜಮ್ಮ ಹೊಸ ಸ್ಕೂಲ್ಗೆ ಫಸ್ಟ್ ಡೇ ಹೋಗ್ತಾ ಇದ್ದಾನೆ. ಸೊ ಬ್ಯಾಗ್ ತುಂಬ ದೊಡ್ಡದಾಯಿತು. ನೋಡೋಣ, ಇವತ್ತು ಹೋಗಿ ಬೇರೆ ತೊಗೊಂಬರ್ತೀನಿ. ಒಂದು ಸ್ವಲ್ಪ ಚಿಕ್ಕದು ಬೇಕು, ದೊಡ್ಡವನ ಆದ್ಮೇಲೆ ಬೇಕಾದ್ರೆ ತೊಗೊಂಡೋಗ್ಲಿ, ತುಂಬಾ ದೊಡ್ಡದಾಗುತ್ತೆ. ಚಿಕ್ಕದು ತತ್ತೀನಿ, ಇವತ್ತು ಒಂದು ದಿವಸ ತಗೊಂಡೋಗಪ್ಪ, ಆಯಿತಾ? ಜಾಣ ಮರಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಇವತ್ತು ಬುಧವಾರದ ಬ್ಲಾಗ್. ಟೌನ್ ಕಡೆ ಕೂಡ ಹೋಗಬೇಕು. ಸುಜಿತ್ಗೆ ಬ್ಯಾಗ್ ತೊಗೊಂಬಂದಿದ್ದೆ ಸ್ಕೂಲ್ ಕಡೆಯಿಂದ. ಫಸ್ಟ್ ಡೇ
ಸುಜಿತ್ಗೆ ಹೊಸ ಸ್ಕೂಲು. ಸೊ ಹೇಗಿದನೋ ಏನೋ ಅಂತ ನನಗೂ ಸ್ವಲ್ಪ ಆತಂಕ. ಸ್ವಲ್ಪ ಭಯದಿಂದನೇ ಹೋಯಿತು. ಯಾಕೆಂದರೆ ಹೊಸ ಸ್ಕೂಲ್ ಅಲ್ವಾ, ದೊಡ್ಡ ಸ್ಕೂಲು, ದೊಡ್ಡ ವ್ಯಾನು. ಸೊ ಹಂಗಾಗಿ ಸ್ವಲ್ಪ ಭಯ. ಅದಕ್ಕೂ ನಮಗೂ ಸ್ವಲ್ಪ ಪಿಕ ಮನಸ್ಸಲ್ಲಿ. ಅದೇ ಹೋಗಿದ್ದಾನೆ, ನೋಡೋಣ ಸಂಜೆ ಬಂದು ಏನು ಹೇಳ್ತಾನೆ ಅಂತ. ಟೌನ್ಗೆ ಹೋಗ್ಬೇಕು, ಬ್ಯಾಗ್ ತೊಗೊಬೇಕು. ಬ್ಯಾಗ್ ತಗೊಂಬಂದೆ, ಸ್ಕೂಲಲ್ಲಿ ತುಂಬ ದೊಡ್ಡದು ಅನ್ನಿಸ್ತಿದೆ ಪಾಪ, ಅದನ್ನ ಎತ್ತಕ್ಳಕ್ಕೆ ಹಿಂಸೆ ಅನ್ನಿಸ್ತಿದೆ ಅದಕ್ಕೆ. ಇಲ್ಲ ಒಂದು ಚಿಕ್ಕದು ತೊಗೊಂಬ, ಆಮೇಲೆ ಬೇಕು ನೆಕ್ಸ್ಟ್ ಇಯರ್ ಇದನ್ನೇ ತೊಗೊಂಡೋಗ್ಲಿ ದೊಡ್ಡವನಾದ್ಮೇಲೆ. ಸೊ ಅದಕ್ಕೆ ಹೋಗೋಣ. ಒಂದೆರಡು ಯೂನಿಫಾರ್ಮ್ ಕೊಟ್ಟಿಲ್ಲ, ಅದಕ್ಕೆ ಒಂದೆರಡು ಟೀ ಶರ್ಟ್ಸ್ ಎಲ್ಲ ತೊಗೊಂಬರ್ಬೇಕು ಸುಜಿತ್ಗೆ ಡೈಲಿ ವೇರ್ಗೆ, ಡೈಲಿ ಸ್ಕೂಲ್ಗಳಿಗೆ ಹಾಕೋಕ್ಕೆ. ಮೊದಲೇದವೆಲ್ಲ ಟೈಟ್ ಆಗಿಬಿಟ್ಟಿದ್ದಾವೆ. ಸೊ ಹೋಗಬೇಕು. ಮನೆ ಕೆಲಸ, ಇವತ್ತು ಕೂಡ ಕೆಲ್ಸಕ್ಕೆ ಬಂದಿದ್ದಾರೆ. ಸೊ ಲೇಡೀಸ್ ಹೊರಗಡೆ ಹೊರಗಡೆ. ಸೊ ಹಂಗೆ ನಮ್ಮ ಮನೇಲಿ ಏನು ಅಂದರೆ ನಿಂಬೆಹಣ್ಣು ಚಿತ್ರಾನ್ನ ಯಾರೂ ಇಷ್ಟಪಡಲ್ಲ ಸುಜಿತ್ ಬಿಟ್ಟರೆ. ಸೊ ಸುಜಿತ್ಗೆ ನಿಂಬೆಹಣ್ಣು ಚಿತ್ರಾನ್ನನೇ ಮಾಡಬೇಕು. ಅದಕ್ಕೆ ಇವತ್ತು ಫಸ್ಟ್ ಡೇ ಚಿತ್ರಾನ್ನ ಮಾಡಿಕೊಡಿ ಅಂತ ಕೇಳ್ತಲ್ವ, ಸರಿ ಅಂತ ಮಾಡಿಕೊಟ್ವಿ. ಸೊ ರೋಹಿತ್ ಇಷ್ಟೆಷ್ಟು ತಿಂದಾನೆ, ಮನೆಯವರು ಇಷ್ಟೆಷ್ಟು. ಒಂಥರ ಮೈಗ್ರೇನ್ ತಲೆನೋ ಸ್ಟಾರ್ಟ್ ಆಗಿಬಿಡುತ್ತೆ ಹುಳಿಗಾಗಿ. ಸೊ ಹಂಗಾಗಿ ಬೇಗ ಹೊಟ್ಟೆ ಹಸ್ಬಿಡ್ತಾಯಿದೆ, ಬೇಗ ಅಡುಗೆ ಮಾಡೋ ಅಂದರು. ಏನಿಲ್ವನ್ರಿ ಜ್ಯೂಸ್ ಟಿಕೆಟು? ಇನ್ನೂ ಒಂದೈತೆ ನೋಡಿ. ಸರಿ ಅಂತ ಬೇಗ ಅಡುಗೆ ಮಾಡ್ತಾಯಿದ್ದೀನಿ. ಆಮೇಲೆ ಟೌನ್ ಕಡೆ ಹೋಗೋಣ ಅಂತ. ಆಮೇಲೆ ಫ್ರೆಂಡ್ಸ್ಗಳ್ದಂತೂ ಬ್ಯಾಕ್ ಟು ಬ್ಯಾಕ್ ಫೋನ್ ಬರ್ತಾ ಇರುತ್ತೆ. ಯಾಕೆಂದರೆ ನನಗೆ ರಿಸೀವ್ ಮಾಡೋದು ತುಂಬ ಬ್ಯುಸಿ ಇರ್ತೀನಿ ನಾನು. ಸೊ ಎಲ್ಲರೂ ಥರ ಅಲ್ಲ, ನಾನು ತುಂಬ ಬ್ಯುಸಿ ಇರುತ್ತೆ ಕೆಲಸ. ಇನ್ನಂತೂ ಹಬ್ಬದ ಕೆಲಸಗಳಂತೂ ಫುಲ್ ಬ್ಯುಸಿ. ಯಾರ್ದು ಫೋನ್ ರಿಸೀವ್ ಅಂತೂ ಮಾಡೋಕ್ಕೆ ಆಗಲ್ಲ ನನ್ನ ಕೈಲಿ. ಯಾಕೆಂತಂದ್ರೆ ಈಗ ಫೋನು 1 hour 1.5 hour ಮಾತಾಡ್ತಾ ಇದ್ದರೆ ಜಾಬ್ಸ್ಗಳನ್ನ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಕಷ್ಟ ಆಗ್ತಾ ಇರುತ್ತೆ. ಎಲ್ರಿಗೂ ಒಂದು ಟೈಮಿಂಗ್ಸ್ ಹೇಳಿರ್ತೀನಿ ನಾನು. ರಾತ್ರಿ ಎಲ್ರಿಗೂ ನಾನು ಕಾಲ್ ಮಾಡೋದು ಅಂದರೆ 8:30 ಮೇಲೆ, ಸಂಜೆ ಅಥವಾ ರಾತ್ರಿ. ಇವಾಗ ನಾನು ಕೆಲಸ ಮಾಡಬೇಕು ಹೇಳ್ತಾ ಇದ್ದೀನಿ. 15 ಡೇಸಿಂದ ಅನ್ಕೋತಾ ಇದ್ದೀನಿ ಫ್ರಿಜ್ ಕ್ಲೀನ್ ಮಾಡಬೇಕು ಅಂತ, ನನ್ನ ಕೈಲಿ ಆಗ್ತಾನೇ ಇಲ್ಲ. ಸೊ ನೋಡಿ, ಇವಾಗ ಹೊರಗೆ ಹೋಗಿ ಬಂದರೆ ಅಲ್ಲೇ ಟೈಮ್ ಆಗುತ್ತೆ. ಸುಜಿತ್ಗೊಂದು ಬ್ಯಾಗು, ಒಂದೆರಡು ಟೀ ಶರ್ಟ್ಸು, ಮತ್ತು ಆರ್ ವಿ ಪ್ಯಾಷನ್ ಅವ್ರಿಗೆ ಬ್ಲೌಸ್ ಯಾಕೋ ಸರಿ ಹೋಗಿರಲಿಲ್ಲ, ಸ್ವಲ್ಪ ಆಲ್ಟ್ರೇಷನ್ ಮಾಡೋಕ್ಕೆ ಕೊಟ್ಟಿದ್ದೆ. ಫೋನ್ ಮಾಡ್ತಾನೇ ಇದ್ದೀನಿ, ರಿಸೀವ್ ಮಾಡ್ತಾ ಇಲ್ಲ. ಇದು ಆಲ್ಟ್ರೇಷನ್ಗೆ ಇಷ್ಟೊಂದು ಟೈಮ್ ತೊಗೋತಾನೆ. ನನಗೂ ಫಂಕ್ಷನ್ಗಳಿದ್ದಾವೆ, ಸರಿ ಬೇಗ ಅಂತ ಹೇಳ್ತಾ ಇದ್ದೀನಿ, ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಮತ್ತೊಮ್ಮೆ ಮಾಡಿ. ಸೊ ಲಕ್ಷ್ಮೀದೊಂದು ಫೇಸ್ ತಂದಿದ್ದೀನಿ, ಎಷ್ಟು ಕ್ಯೂಟಾಗಿದೆ ಅಂತಂದರೆ ಸಿಕ್ಕಾಬಿಟ್ಟೆ ಚೆನ್ನಾಗಿದೆ. ಬ್ಲಾಗ್ನ ಮಿಸ್ ಮಾಡಿದೆ ನೋಡಿ ತೋರಿಸ್ತೀನಿ. ಸೊ ನನ್ನ ಬ್ಲಾಗ್ಗಳನ್ನ ನೋಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅಂತ ನನ್ನ ವೀವರ್ಸ್ಗೆ, ನನ್ನ ಪ್ರಮೋಷನ್ಗಿಂತ ನನ್ನ ವೀವರ್ಸ್ಗೆ ಹೆಲ್ಪ್ ಆಗೋ ಕಾರಣಕ್ಕೆ ನಾನು ಎಲ್ಲನೂ ತೋರಿಸ್ತಾ ಇರ್ತೀನಿ. ಸೊ ಬ್ಲಾಗ್ನ ಸ್ಕಿಪ್ ಮಾಡ್ದಲ್ಲೇ ನೋಡಿದ್ರೆ ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅಂತ ಹೇಳ್ತಾ ಇರ್ತೀನಿ. ಸೊ ಕಂಟೆಂಟ್ ಅಂತೂ ಇದ್ದೇ ಇರುತ್ತೆ ಎಲ್ಲ ವೀಡಿಯೋದಲ್ಲೂ. ಆಮ್ಲ ಜ್ಯೂಸ್ದು ಟ್ಯೂಬ್ಗಳನ್ನ ಮಾಡ್ಕೋಬೇಕು, ಮಾಡಿಲ್ಲ, 2 ದಿವಸ ಆಯಿತು, ಖಾಲಿ ಆಯಿತು. ನೋಡಿ ಕಡಲೆಬೇಳೆ ನೆನೆಸಿದ್ದೀನಿ ವಡೆ ಮಾಡೋಣ ಅಂತ. ಯಾಕೆ ಅಂದರೆ ಇದೊಂದು ಸ್ವಲ್ಪ ಹುಳ ಆಗಿತ್ತು. ಸೊ ಬಿಟ್ಟರೆ ಇನ್ನೂ ಹುಳ ಆಗುತ್ತೆ ಅಂತ ನೆನೆಸಿಟ್ಟಿದ್ದೀನಿ. ಅದು ಯಾವಾಗ ಮಾಡ್ತೀನೋ ಭಗವಂತನಿಗೆ ಗೊತ್ತು. ಮನೆಯವ್ರಿಗೆ ಎಕ್ಸಸೈಸ್ ಮಾಡೋಕ್ಕೆ ಟೈಮೇ ಸಿಗ್ತಾ ಇಲ್ಲ ನೋಡಿ. ಅದೇನು ಜ್ಯೂಸ್ ಮಾಡಿಕೊಡ್ತೀನಿ, ಅಣ್ಣಾರು ಕುಡಿ ಅಂತ ಹೇಳ್ತಾರೆ, ಬಿಡಿಸ್ತಾ ಇದ್ದಾರೆ ದಾಳಿಂಬೆ. ಇವತ್ತು ಸಾಂಬಾರು. ಪಾತ್ರೆ ಜೋಡಿಸ್ತಾ ಮಾತಾಡ್ತಾ ಇರ್ತೀನಿ, ಸೌಂಡ್ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಬೇಜಾರು ಮಾಡ್ತೀನಿ. ಫುಲ್ ಲೆಂತ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಏಕೆಂದರೆ ಲಕ್ಷ್ಮಿ ಫೇಸು ಯಾವ ರೀತಿಯಾಗಿ ಬಂದಿದೆ ಈ ವರ್ಷ ಹೊಸದು ಅಂತ ಎಲ್ಲ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ನಾನು ಪರ್ಚೇಸಿಂಗ್ ಮುಗಿದಿದೆ. ಸೊ ತೋರಿಸ್ತೀನಿ ನಿಮಗೆ, ತುಂಬ ಚೆನ್ನಾಗಿದೆ. ನಮ್ಮ ಗುಬ್ಬಿ ಕಡೆಯಿಂದ ಯಾರಿಗಾದ್ರೂ ಬೇಕು ಅಥವಾ ಯಾರಿಗಾದ್ರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲಿ ಒಳ್ಳೆ ಡೆಕೋರೇಟಿವ್ ಐಟಮ್ಸ್ ಸಿಗುತ್ತೆ, ಇದನ್ನೆಲ್ಲ ಅಡ್ರೆಸ್ನೂ ಕೂಡ ಹೇಳ್ತೀನಿ ನಿಮಗೆ, ನಿಮ್ಮೆಲ್ರಿಗೂ ಕೂಡ ಹೆಲ್ಪ್ ಆಗ್ಬೋದು. ಸೊ ನಮ್ಮ ಗುಬ್ಬಿ ಸೈಡಲ್ಲಿ ಯಾರಾದ್ರೂ ತೊಗೋಬೇಕು ಲಕ್ಷ್ಮಿ ಫೇಸು ಮತ್ತು ಅದಕ್ಕೆ ಅಲಂಕಾರ ಮಾಡಿಸ್ಕೋಬೇಕು ಅಂತಂದರೆ ಖಂಡಿತ ನೆಕ್ಸ್ಟ್ ಬ್ಲಾಗ್ನ ಮಿಸ್ ಮಾಡಿದೆ ನೋಡಿ, ನಿಮಗೆ ಯೂಸ್ ಆಗುತ್ತೆ. ಸೊ ಇವತ್ತಿನ ಬ್ಲಾಗು ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಗೊತ್ತಲ್ಲ, ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸ್ನೇಹಿತರೆ. ಸೊ ಮುಂದಿನ ಒಂದು ಬ್ಲಾಗಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.